ಈತನೊಬ್ಬ ಪಾಗಲ್ ಪ್ರೇಮಿ. ಲೇಡಿ ಜಿಮ್ ಟ್ರೈನರ್ಗಾಗಿ ಹರಿಯಾಣದಿಂದ ಬೆಂಗಳೂರಿಗೆ ಪ್ರೀತ್ಸೆ ಎಂದು ಅರಸಿ ಬಂದಿದ್ದ. ಇನ್ನೆಲ್ಲದ ಹಾಗೆ ಆ ಮಹಿಳೆಗೆ ಕಿರುಕುಳ ಕೊಟ್ಟು ಅಯ್ಯೋ ಅನ್ಸ್ಬಿಟ್ಟಿದ್ದ. ಆತನ ಮೆಸೇಜ್ ನೋಡಿದ್ರೆ ಅಬ್ಬಬ್ಬಾ ಅದೆಂತ ಕಾಮಿಷ್ಟ ಅನ್ನೋದು ಗೊತ್ತಾಗತ್ತೆ. ಪಾಗಲ್ ಕಾಮಿ ಪ್ರೇಮಿಯ ಒನ್ ಸೈಡ್ ಲವ್ ಸ್ಟೋರಿ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ. ಇನ್ಸ್ಟಾದಲ್ಲಿ ಲೇಡಿ ಜಿಮ್ ಟ್ರೈನರ್ಗೆ ಕ್ಲೀನ್ ಬೋಲ್ಡ್. ಪ್ರೀತ್ಸೆ ಅಂತ ಕಾಮಾಸುರನಿಂದ ಟಾರ್ಚರ್. ಹರಿಯಾಣದಿಂದ ಬಂದು ಖಾಕಿ ಕೈಗೆ ತಗಲಾಕೊಂಡ ಕಾಮುಕ. ಅದೇನ್ ಫಿಟ್ನೆಸ್ಸು, ಅದೇನ್ ಕಲ್ಲರು, ನೋಡೋಕೆ ಬೋಲ್ಡ್ ಲುಕ್ ನಲ್ಲಿರುವ ಈ ಸುರಸುಂದರಿ ಜಿಮ್ ಟ್ರೈನರ್ ಆಗಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಇನ್ನು ಯುವತಿಯ ಫಿಟ್ನೆಸ್, ಆಕೆಯ ಜಿಮ್ ಟ್ರೈನರ್ ಟ್ರೈನಿಂಗ್ ವಿಡಿಯೋ ನೋಡಿ ಹುಚ್ಚನಾಗಿದ್ದ ಈ ಕಾಮಿ ಪ್ರೇಮಿ. ಎಸ್, ಇವಳ ಅಂದ ಚಂದ ನೋಡಿದ್ರೆ ಯಾರು ಬೇಕಾದ್ರೂ ಕರಗೋದು ಪಕ್ಕ. ಈತ ಕೂಡ ಹಾಗೆ ದೂರದ ಹರಿಯಾಣದಲ್ಲಿ ಕುಳಿತು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಡೈಲಿ ಟಾರ್ಚರ್ ಕೊಡ್ತಿದ್ದ. ಅಷ್ಟೆಲ್ಲ ಮೆಸೇಜ್ ಕಾಮೆಂಟ್ ಮಾಡಿ ನಿತ್ಯ ಕಿರುಕುಳ ಕೊಡ್ತಿದ್ದ. ಅಷ್ಟೇ ಅಲ್ಲದೆ ಆಕೆಯ ನಂಬರ್ ಪಡೆದು ವಾಟ್ಸ್ಆಪ್ ಮೂಲಕ ಲೈಂಗಿಕವಾಗಿ ಪ್ರಚೋದಿಸುವ ಮೆಸೇಜ್ ಕೂಡ ಮಾಡ್ತಿದ್ನಂತೆ. Approaches being made by a person despite being clearly informed that this is not okay and that she is not interested. The person kept following her, kept trying to reach out to her and kept sending obscene messages to her. Based on this, a complaint was registered at South Women Police Station and the accused Sudhir was arrested. Based on preliminary investigation which prima facie proved the allegations made out against him. And investigation is underway. They are both natives of Haryana, and the accused had come from Haryana to Bangalore just to or sexual harassment online. You are encouraged and you are requested to come to report the same to the local police station so that we can join hands and make the society a safer place. If you feel uncomfortable, you are always welcome to come and give your complaints at the DCP's office, where confidentiality and sensitivity of the case will be maintained. ಇನ್ನು ಯುವತಿಗಾಗಿ ಆರೋಪಿ ಸುಧೀರ್ ಕುಮಾರ್ ಹರಿಯಾಣದಿಂದ ಬೆಂಗಳೂರಿನವರೆಗೂ ಬಂದಿದ್ದಾನೆ. ನಗರದಲ್ಲಿರೋ ಯುವತಿ ಜಿಮ್ಗೂ ಬಂದು ಸಹೋದ್ಯೋಗಿಗಳ ಬಳಿ ಯುವತಿ ಬಗ್ಗೆ ವಿಚಾರಿಸಿದ್ನಂತೆ. ಈತ ಬೆಂಗಳೂರಿಗೆ ಬಂದಿರೋ ವಿಚಾರ ತಿಳಿದು ಯುವತಿ ಪೊಲೀಸರಿಗೆ ದೂರು ನೀಡಿದ್ದಾಳೆ. ಯುವತಿ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಬೆಂಗಳೂರಿಗೆ ಬಂದ ಸುಧೀರ್ ಕುಮಾರ್ನನ್ನ ಅರೆಸ್ಟ್ ಮಾಡಿ ಕಂಬಿ ಎಣಿಸುವಂತೆ ಮಾಡಿದ್ದಾರೆ. ಸದ್ಯ ಆರೋಪಿ ಬೇರೆ ಹೆಣ್ಣು ಮಕ್ಕಳಿಗೂ ಇದೇ ರೀತಿ ಕಿರುಕುಳ ಕೊಟ್ಟಿದ್ನಾ ಅಂತ ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.